ಭಾರಿ ಎಗರಾಡ್ತಾನೆ ಅಂದ್ರೆ ಅನ್ಬೇಕಾಯ್ತದೆ ವಿಡಿಯೋ ಐತೆ. ಈ ತರ ಪ್ರಾಣಿಗಳನ್ನ ಎಲ್ಲೂ ನೋಡಿದ್ನಿ ನಮ್ಮ ಹತ್ರ. ಅಪ್ಪ ನೀನ್ ಏನ್ ಡಿಸಿಷನ್ ನಿಂಗೆ ಅಲ್ಲ ಹೆಂಗ್ ಪೆಂಡಿಂಗ್ ಇಡ್ಸಿರೋದ್ ನೋಡು. ತಗೊಂಡಾಗ ನಮ್ಮ ಮಾವನ್ ಕೊಟ್ರೆ ನನ್ನ ಲೈಫಲ್ಲಿ ನಿನ್ ಜೊತೆ ವ್ಲಾಗ್ ಮಾಡಲ್ಲ. ಯಾಕೆ ಮಾಡಲ್ಲ, ಕೈಯಲ್ಲಿ ಕೊಡಬೇಕಲ್ಲ. ನೀನ್ ಇಡ್ತಿದ್ರೆ ಎಷ್ಟೆಷ್ಟು ಈ ಸಾದ್ರು ಇಷ್ಟುದ್ದ ಮಗ ಇದ್ರು ನಮ್ ದೊಡಪ್ಪ ನೋಡಿ ಹೆಂಗೆ ಅಂತ ಇನ್ನೂ ಲವ್. ಬನ್ನಿ ಬನ್ನಿ. ಎಲ್ಲರೂ ಅಪ್ಪಾಜಿ ಅಂತೀವ್ರಿ, ಎಲ್ಲರೂ ನೋಡ್ದಿ ಇವಳನ್ನ ಮರ್ತೇ ಬಿಡದ. ಅಯ್ಯೋ ಕಾಸೆಷ್ಟು ತಂದಿದ್ದೀರಿ? ಮರ್ತೇ ಬಿಡೋದು ತಾಯಿ. ನಿನ್ನ ಇವ್ರು ಇದ್ಕೋದ್ರಲ್ಲ ಗೇಪ್ನೆ ಮೇಕ್ ಬಂದಿರ್ ಗೇಪ್ಡಾಗದು. ಅಯ್ಯೋ ಗೇಪ್ ಮೇಕ್ ಬರ್ಲಿವಲ್ಲ, ಕೂತ್ಕೊಳ್ಳಿ. ಮೇಕ್ ಬರ್ಲಿವಲ್ವ. ಕಾಸೆಷ್ಟು ತಂದಿದ್ದೀರಿ? ಕಾಸು 1,000-2,000 ತಂದಿನಿ. ನೀಟಾಗಿ ಟ್ರೀಟ್ ಮಾಡಿ ಸಿಗಲ್ಲ ಸುಮ್ನೆ ಕಾಮಿಡಿ ಮ್ಯಾಮ್ಸ್. ವಿಜಿ ಅವ್ರ ಡ್ಯಾಡಿ ಗೈಸ್, ವಿಜಿ ಸಿಕ್ಕಿಲ್ಲ, ಸೊ ವಿಜಿ ಅವ್ರ ಡ್ಯಾಡಿ ನಾನು ನೋಡ್ಕೊಳ್ರಿ. ಗಾಯ್ಸ್ ನಮ್ಮ ಅಮ್ಮನ ಫ್ಯಾನ್ಸ್ ಇಷ್ಟೊಂದು ಜನ ಆಗ್ಬಿಟ್ಟಿದ್ದೀರಿ. ಅದೇ ವಾಸಿಯಾ ಪೇಷಂಟ್, ನೀನು ಪೇಷಂಟ್ ನೋಡ್ಕೊಳಕ್ ಬಂದಿರೋದ? ಕೆಲಸ ಮಾಡ್ಕೊಳಕ್ಕೆ ಬಿಟ್ಕೊಳಕಿಲ್ಲ. ಅದೇನೇನೋ ಊದು ಬೆಣ್ಣಗ ನೀರು ಇಷ್ಟ ಈಗ. ನನ್ನ ಮಗನ ಟಿವಿ ಇಲ್ಲ. ಓಂ ಸದ್ಯಾಯ ರಾಯಾಯ ಓಂ ಅಪ್ಪಿಗೆ ಒಳ್ಳೆ ಬುದ್ಧಿ ಕೊಡು. ಲೋಪರ್ ನನ್ನ ಮಕ್ಕಳು ಇಬ್ರು ಏನೋ ಪ್ಲಾನ್ ಮಾಡ್ಕೊ ಬಂದಿದ್ದೀರಿ. ನಾವು 20 ಗಂಟೆ ಕೈ ನನ್ನ ಮಗನ ಇನ್ನಂಗೆ ತಿನ್ಕೊಂಡ್ಕ ಬಂದಿದ್ವಾ. ಭಾರಿ ದಬಾಕ್ಬಿಟ್ಟು ಬಂದಿದ್ಯಾ ಬಿಡಪ್ಪ. ನಮ್ಮ ಅಮ್ಮ ನೋಡ್ಬಾ, ಕಾಸು ಎಷ್ಟು ತಂದಿದ್ಯಾ? ಎಷ್ಟು ತಂದಿದ್ಯಾ ಹೇಳಿ ಇವಾಗ್ಲೇ ಕರೆಕ್ಟ್. ಹಿಂಗ್ ಎಷ್ಟು ಪೀಸ್ ಹಾಕ್ಬೇಕು ಅನ್ನೋದೆಲ್ಲ ಯೋಚನೆ ಮಾಡ್ತೀವಿ. 50 ರೂಪಾಯಿ ತಂದಿದ್ರೆ 1 ಪೀಸ್, 100 ರೂಪಾಯಿ ತಂದಿದ್ರೆ 2-3 ಪೀಸ್ ಹಾಕೋತೀವಿ ನೋಡಿ. ಚಿಕನ್ ಮಟನ್ ಎಲ್ಲ ಮಾಡವಿ. 500 ರೂಪಾಯಿ ಏನಾದ್ರು ತಂದಿದೆ ಅನ್ಕೋ, ಒಂದ್ ತಟ್ಟೆ ತುಂಬಾ ಹಾಕೊಡ್ತೀವಿ. ನೋಡ್ತಾ ಇದ್ರ ಮೇಲೆ ನಿನಗ್ ಬಿಟ್ಟಿದ್ದು ಎಷ್ಟು ತಂದಿದೆ ಕಸ. ಅಯ್ಯೋ ಕೊಡೋದ್ ಕೊಡ್ತೀವಿ, ಒಂದ್ 500,000 ಕೊಟ್ಬಿಟ್ಟು ಹೋಗು. ನೀನೇ ಇದ್ರು ಕೊಡು, ಕೊಡು ನೀನೇ ಕೊಡು. ನನ್ನೇದು ಸ್ಟೇಯಿಂಗ್ 24 hours ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ವಿಡಿಯೋದಲ್ಲಿ ಸಾಕ್ಷಿ ಐತೆ. ನೀನೇನ್ ಹೇಳಿದ್ದು, ನೀನ್ ಹೇಳಿದ್ದೆಲ್ಲ ಕೇಳ್ತೀನಿ ಅಂತ. ಅದನ್ನು ಕಂಪ್ಲೀಟ್ ಮಾಡಿ. ಅದು ಒಂದ್ ಸಪ್ರೇಟ್ ಬ್ಲಾಗ್ ಮಾಡೋ ಕಣೆ. ನಾನ್ ನಿನ್ ಪಿ ಆಗಿ ಒಂದ್ ದಿವಸ ಸಪ್ರೇಟ್ ಆಗಿರ್ತೀನಿ. ಅದೊಂದ್ ದಿವಸ ಮಾಡಲ್ಲ, ಇದನ್ನು ಮಾಡಲ್ಲ. ಇಲ್ಲ ನಿಜ ಮಾಡ್ತೀನಿ. ಸರಿ ನಾಳೆನೆ ಮಾಡ್ಬಿಡೋದು ಬಿಡು. ನಾಳೆನೆ ಮಾಡೋದೇ ಬಿಡು. ನಾಳೆ ಎಕ್ಸಾಮ್ ಒಂದು ರೈಟ್. ನಾಳೆ ಏನಿಲ್ಲ ನಿಜ ಎಕ್ಸಾಮ್ ಇಲ್ಲ. 29ನೇ ತಾರೀಕು ಇರೋದು. ಬಾಲೆ ಒಂದೇ ಒಂದು ತಮ್ನೇಲ್ ಪಡೋದ ಗೌಡ ಬಾ ಜಲ್ದಿ. ತಪ್ಪಾಯ್ತೀರಿ ಆಯ್ತು. ನಿಮ್ಮಮ್ಮ ಕೆಲ್ಸಿಂದ ಭಯ ಆಗೋಯ್ತು ನಂಗೆ. ಗೈಸ್ ನಮ್ಮ ಅಮ್ಮ ಬಂದಿರೋದಕ್ಕೆ ನೀನ್ ಹೆಡ್ತಿ ಬಂದಿರೋದಕ್ಕೆ ರಿಯಾಕ್ಷನ್ ಏನಪ್ಪ ನಿಂದು? ಒಮ್ಮೈಗೊಂಡು ನಾನು ಹೆಡ್ತಿ ಬಂದು ಹೆಂಡತಿ ಸೋಮನಪ್ಪ ಅಪ್ಪ, ಹೆಂಡತಿ ಸೋಮನಪ್ಪ. ಡೋಂಗಿ ತರ ಹೋಗಬೇಡ ಬಿಡಪ್ಪ, ಆಯ್ತು ತಪ್ಪಾಯ್ತು. ಊಟ ಮಾಡಿ 3 ದಿನ ಆಯ್ತಣ್ಣ. ವೈಟ್ ಬಶೀಟು ಶಶಾಂಕ ಮಾಡ್ಕೊಂಡ ತಿನ್ಬಿಡ. ಒಂದ್ ಪೀಸ್ ಕಟ್ ಮಾಡು. ಶಶಾಂಕ ತಿನ್ಬೇಕು ಅಂತಿದ್ದ. ನಾನು ಇವಾಗ ನೀನ್ ತಿಂತಿರೋದು. ಈ ತರ ಪ್ರಾಣಿಗಳನ್ನ ಎಲ್ಲೂ ನೋಡಿದ್ನಿ ನಮ್ಮ ಹತ್ರ. ಏನ್ ತಿಂತಿದ್ದಿಲ್ಲ ಗುಳಿ ನಮ್ ದೊಡ್ಡಪ್ಪನ ಜೊತೆಗೆ? ಕಲ್ಯಾಣಿ ಕವರ್ ಇಲ್ಲ ಗುರು, ಇವನೊಬ್ನೇ ಇದ್ ಗೂಳಿ ತರ ಹಿಂಗ್ ತಿನ್ನೋದು. ನಾನ್ ತಿಂದ ನಮ್ಮ ಮನುಷ್ಯರ ಹಂಗ್ ತಿನ್ನಕದ್ದ. ಗುಳಿ ಸಿಟ್ಟದಲ್ಲಿ ಹೆಂಗ್ ಎಲ್ಲಿಯ ಗೂಳಿ ಮರಿ ಗೂಳಿನೇ ನೀನೇ ನಿಮ್ ಕೂತ್ಕೊಬಿಟ್ಯಾ ನೀನು. ಗವ್ವ ಗುರು
ಗೌಡ್ರಿಗೆ ಹುಷಾರಿಲ್ಲ ಒಬ್ರು ಬರ್ರಿ ಹುಷಾರ್ ತಪ್ಪದ್ರಲ್ಲಿ ಹೇಳ್ತೀಯ ಐ ಬ್ರೋ ಯಾವತ್ ಜ್ಞಾನ ಬರೋದು ದೊಡ್ಡಮ್ಮ ನಿಮ್ ಪಿಗರ್ ಏನು ಅಡ್ಗೆ ಮಾಡ್ತದ ಗುರು ದೊಡ್ಡಪ್ಪನ ತಾನು ಹೇಳದ್ ನನ್ ಪಿಗರು ನನ್ ಡವ್ವು ನಾನು ಇಡ್ತೀನಿ ಅಂದ್ರೆ ಪ್ರಾಣ ಪಂಚಪ್ರಾಣ ಅಂತ ಹೇಳೋದು ಅಲ್ವ ಗುರು ನೀನ್ ಇಡ್ತೀನಿ ಅಂದ್ರೆ ಎಷ್ಟೆಷ್ಟು ಈ ಸಾದ್ರು ಇಷ್ಟುದ್ದ ಮಗ ಇದ್ರು ನಮ್ ದೊಡ್ಡಪ್ಪ ನೋಡಿ ಹೆಂಗೆ ಅಂತ ಇನ್ನೂ ಲವ್ ಅದು ಮೊಮ್ಮಕ್ಳು ಬಂದಿದ್ರು 4 ಮೊಮ್ಮಕ್ಳಾಗಿದ್ರು ಹಿಂಸನೆ ತಗೋಬಾರ್ದು ಗುರು ನಿಂತರ ಜಾಲಿಯಾಗಿರ್ಬೇಕು ಗುರು ಏನಂತ ಗುರು ಸಾಯ ಮನೇಲಿ ಇರ್ಬೇಕು ಅಂತ ಏನು ಸಾಯ ಮನೇಲಿ ಇರ್ಬೇಕು ಯಾರು ಹೇಳಿರೋದ ನಮ್ ದರ್ಶನ ಏನಂತ ಹುಟ್ಟಿದ್ದಾರೆ ಕನ್ನಡ ದರ್ಶನ ಗುರು ಹೇಳಿರೋದು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದು ದರ್ಶನ್ ಹೇಳಿರೋದು ಗೊತ್ತಾ ಇದ್ರೆ ನೆಮ್ಮದಿಯಾಗಿರ್ಬೇಕು ಉದ್ರೆ ನಿಮ್ದಿ ಉದ್ರೆ ಅಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಗುರು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗರು ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತೊಂದು ವಿಡಿಯೋ ಒಂದು ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಆಗಿರುತ್ತೆ. ನಮ್ಮ ಒಟ್ಲಿ ಎಲ್ಲರೂ ಸೇರವಿ. ನಮ್ಮಮ್ಮ ಡಿಸ್ಚಾರ್ಜ್ ಆಗಿ ಬಂದಿದೆ. ಗೂಳಿ ಎಲ್ಲರೂ ಬಂದವ್ರೆ. ಇವಾಗ ನಾನು ಗೂಳಿ ಒನ್ ಟೀಮ್ ಆಯ್ತೀವಿ, ಶಶಾಂಕ್ ಒಪ್ಪಿ ಒನ್ ಟೀಮ್ ಆಯ್ತಾರೆ. ನಾವು ವೆಜ್ ಕುಕ್ ಮಾಡ್ತೀವಿ, ಅವರು ನಾನ್ ವೆಜ್ ಕುಕ್ ಮಾಡ್ತಾರೆ. ಕುಕ್ ಮಾಡಾದ್ಮೇಲೆ ಇದ್ ನೀನ್ ಯೂಟ್ಯೂಬ್ ನೋಡಿದ್ಯಾ? ನಾವು ನೋಡ್ಕೊತೀವಿ ಹಂಗಾದ್ರೆ. ಏನ್ ಯೂಟ್ಯೂಬ್ ನೋಡಿಲ್ಲ ಕಣೀರ. ನಂಗೆ ಹಂಗಾರೆ ಟೈಮ್ ಬೇಕು ಅಂತ ಹೇಳು, ಮೊದ್ಲು ಹೇಳ್ಬೇಕಿತ್ತು. ಏನ ಚಿಕನ್ ಮಾಡೋದ? ಸರಿ ನೋಡ್ಕೊ ಆಯ್ತು, ಹಿಂಗೆ ಟೈಮ್ ಅದ ನೋಡ್ಕೊಂಡು ಗೈಸ್. ಜಡ್ಜ್ ಆಗಿ ನಮ್ಮ ಅಮ್ಮ ಆಗಕ್ಕಾಗಲ್ಲ, ಆಪರೇಷನ್ ಆಗಿರೋದ್ರಿಂದ ವೆಜ್ ನಾನ್ ವೆಜ್ ಏನು ಜಾಸ್ತಿ ತಿನ್ನಂಗಿಲ್ಲ. ಅದಕ್ಕೋಸ್ಕರ ವೆಜ್ ಜಡ್ಜ್ ಆಗಿ ನಮ್ಮ ವಜ್ರಮುನಿ ನಮ್ಮ ಅಪ್ಪ ಅವ್ರು ಬರ್ತಾರೆ. ಅಪ್ಪ ನೀನೇ ಜಡ್ಜು, ಸುಮ್ನಿರಪ್ಪ, 2 ತಿನ್ಬಿಟ್ಟು ಯಾವ್ದು ಚೆನ್ನಾಗಿದ್ದು ಹೇಳೋ ಅಷ್ಟೇ. ಹುಡುಗಿರು ಅಂದ್ಬಿಟ್ಟು ಪಾರ್ಶಾಲಿಟಿ ಮಾಡಂಗಿಲ್ಲ. ಆಮೇಲೆ ಅರ್ಥ ಆಯ್ತಾ? ಗೆದ್ದವ್ರಿಗೆ ನಮ್ಮ ಅಪ್ಪ 500 ರೂಪಾಯಿ ಕೊಡ್ತಿದೆ. ಆಯ್ತಪ್ಪ? ಅಮ್ಮ ದ್ರೋಹಿ ಗೊತ್ತಾ? ಮಿತ್ರ ದ್ರೋಹಿ ಕೇಳಿದ್ರ, ಅಮ್ಮ ದ್ರೋಹಿ ಎಲ್ಲ ಕೇಳಿದ್ರ? ಅತ್ತೆ ನಮ್ ಟೀಮಿಗೆ ಹೋದಲ್ವಂತೆ, ಬರೀ ಅಪ್ಪಿ ಟೀಮಿಗೆ ಹೋಗೋದಂತೆ. ಮಗಳು ದ್ರೋಹಿ. ಹಸಿ ಪನ್ನೀರ್ ಒಂದ್ಸತಿನ ತಿಂದಿಲ್ಲ, ಇವಾಗ ತಿಂತವ್ನಿ. ಹೆಂಗಸ್ರು ಏನ್ ಮಾಡ್ತಾವ್ರೆ? ಓಹೋ ಚಾಕು ಇಸ್ಕೊಬರೋ. ಅಯ್ಯೋ ಚಾಕು ಇಸ್ಕೊಬರೋ. ಮಾಡ್ರಿ ಲೋ ಕೂಡಿ ಅವ್ರು ಅಡಿಗೆ ಮಾಡ್ತಿರ್ತಾರಲ್ಲ, ತಪ್ಲಿನ ಎತ್ಕೊಂಡ್ಬಿಟ್ಟು ಮಕ್ಕಳ ಯೂಟ್ಯೂಬ್ ನೋಡ್ಕೊ ಮಾಡ್ತಾವೆ. ಗೈಸ್ ಇವಾಗ ಉಪ್ಪು ಹಾಕಿದೀವಿ. ಕಣ್ಣೆ ಸಾಯ್ತದೆ. ಅಯ್ಯೋ ಆಯ್ತು ಮಾಡುವ. ಅರ್ಧ ಗಂಟೆ ಇದು ಹಿಂಗೆ ಇರ್ಬೇಕಂತ. ಏನೇ ನಂಗೆ ಬಾಯಲ್ಲಿ ನೀರು ಬರ್ತದೆ. ಸುರ್ಸು ಶಶಿಕಲಾ ಅವರೇ ಹೆಂಗೈತಿ ಇವಾಗ? ಅಮ್ಮ ನೋವು ಹೆಂಗಿದ್ದು? ಹುಷಾರಾಗಿದೆಯಾ ತಾನೆ? ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ನಮ್ಮಮ್ಮ ವೆಜ್ ತಿಂತಾರೆ, ತಿಳಿ ಸಾರು ಊಟ. ಒಂದ್ ಪೀಸ್ ಇರೇ ಪೀಸ್ ಕೊಡಲ್ಲ, ನಾನು ಮಾವು ಟೇಸ್ಟ್ ಕೊಡೋದು ಇರೋದು 5 ಪೀಸ್. ಅದು ಎಲ್ಲ ನೀವೇ ತಿನ್ಕೊಬಿಟ್ಟಿದಾರಲ್ಲ. ಬೆಂದೈದ ನೋಡ್ಕೊ ಕೊಡ್ತೀನಿ. ಬೇಡ, ನೀನೇನ್ ಬೆಂದೈದ ನೋಡ್ಕೊ ಕೊಡ್ತೀನಿ. ಇಕ್ಲದಲ್ಲಿ ಇಟ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದೆ. ಮಾವು ಟೇಸ್ಟ್ ಕೊಡ್ಬೇಕು. ಪೀಸ್ ಕೊಡ್ರು ಮಾವಂಗು ಶಶಾಂಕಗೂ ಕೊಡದೆ ಇರು, ನನ್ಗಾದ್ರೂ ಪೀಸ್ ಕೊಡಿ ಹೋಗ್ಲಿ. ನಂಗ್ ಮೂಳೆ ಬೇಡ. ಮಾವು ಟೇಸ್ಟ್ ಕೊಡ್ಬೇಕು ಶರತ್. ನಾವು ನಮ್ ಟ್ರಿಕ್ಸ್ ಇದು ಬೇಗ ಕೈ ಕಾಯ್ದಡಿ ನಿಡ್ಕಲ್ಲ ನನ್ ಮಕ್ಳ ಗೆಲ್ಸಿರ ನೀವು. ಏನಾಯ್ತಾ ತಾಯಿನೂ ಸಿತೀನಿ ಎಷ್ಟು ಸಿದ್ದಿಲ್ಲ ಇನ್ನು ಅಪ್ಪಂಗೇನು ನಾವೇನೈತಿವಿ. ಚಿಕನ್ ಮಡಗಿಲ್ಲ ಅವರು. ಚಿಕನ್ ಕೊಡಿ ಚೂರು ತಗೋ. ಇದನ್ನ ನಮ್ಮ ಅಪ್ಪನ ತಂದ್ಬಿಟ್ಟು ಯಾರಿಗೆ ಕೇಳು. ನನ್ಗಾದ್ರೂ ಕೊಡ್ರು. ಹೆಂಗೆ ನಮ್ಮ ಟ್ರಿಕ್ಸು
ಕೋಣ ತರ ಐತೆ ನಾವು ಗೂಳಿನೂ ನಾನು ಹಿಂಗೆ ಪ್ಲಾನ್ ಮಾಡ್ಕೊಂಡಿದ್ದು. ನನ್ ನಾವ್ ಮಕ್ಳ ಅಕ್ಕಿ ಅಡಿಗೆನೆ ಮಾಡ್ತಾರ ತಿರ್ಗಾಡಕ್ಕೆ ಇರೋದು. ಅಡುಗೆ ನಮ್ದು ಇನ್ನೂ ಮಾಡೇ ಇಲ್ಲ ಒಂಚೂರು. ಏನು ಅಷ್ಟೇ ಇನ್ನೇನು ನಾವು ಉಪ್ಸಾಂಬಾರ್ ಕರಕ ಹುರ್ದವೆ ಅಷ್ಟೇ ತಿನ್ಕೊಬೇಡ ಸಾಕು. ಬಟ್ ಆದ್ರೆ 2 ಚಿಕನ್ ಪೀಸ್ ಅದೇ ಕೊಟ್ಟು ಟೇಸ್ಟ್ ಹೆಂಗೈತೆ ಅಂತ ನಮ್ಮ ಅಪ್ಪಂಗೆ ಕೇಳವ ಏನೋ. ಓಲೆ ಹಂಗ್ ಮಾಡೋ ಸುಮ್ನೆ ನಂಗಿದ್ರು ನಂಗೂ ತೃಪ್ತಿಯಿಂದ ಗೆಲ್ಬೇಕು. ನನ್ ಗೈಸ್ ಇದೆಲ್ಲ ಮೋಸ. ಸರಿ ಹೆಂಗಿತ್ತು ಆಟದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತಗೊಂಡಾಗ ನಮ್ಮ ಮಾವನ್ ಕೊಟ್ರೆ ನನ್ ಲೈಫಲ್ಲಿ ನಿನ್ ಜೊತೆ ವ್ಲಾಗ್ ಮಾಡಲ್ಲ. ಯಾಕೆ ಮಾಡಲ್ಲ ಕೈಯಲ್ಲಿ ಕೊಡೋದ ಕಳ ಯಾವ್ದ್ರಲ್ಲಿ ಕೊಟ್ರು ನಾನ್ ಮಾಡಲ್ಲ. ಯಾಕೆ ಮಾಡ್ದವ್ರು ಹೋಗು ಸರಿ ಏನು ಕೊಡ್ಬಾರ್ದು ಅಂತ ಹೇಳು. ಮಾಡಿದ್ರೆ ನಿಯತ್ತಾಗಿ ಮಾಡ್ಬೇಕು ನಿಂತರ ಎಲ್ಲ ಮಾಡ್ಬಾರ್ದು. ಸರಿ ಕಣೆ ಟೇಸ್ಟ್ ತಿನ್ನಕ್ ಒಂದೇ ತಾನೇ ಪೀಸ್ ಬೇಕಾಗಿರೋದು. ನೀವ್ ಅದ್ರಲ್ಲಿ ಉಪ್ಪು ಖಾರ ಎಲ್ಲ ಕೈಗೆ ಸರ್ಕೊಂಡ್ ಮಿಕ್ಸ್ ಮಾಡ್ಬಿಟ್ಟು ಇಲ್ಲ ಇಲ್ಲ ಹಿಂಗೆ ಐತೆ. ನಾನು ಇದೇ ಲಾಸ್ಟ್ ಬ್ಲಾಗು ನಿನ್ ಜೊತೆ ಅದನ್ನ ಮಾವಂಗ್ ತಗೊಂಡೋಗ್ ಕೊಟ್ರೆ ತಂಗಿಸಿಲ್ಲ ಗುಳಿ ತಳ್ಬಿಡ್ಲ ಕೆಳಗೆ ನಿಂತ್ಕೊಳ್ಳಿ. ನನ್ನ ಮಗಳು ಭಾರಿ ಎಗರಾಡ್ತಾಳೆ. ಅಂದ್ರೆ ಅನ್ಬೇಕಾಯ್ತದೆ ವಿಡಿಯೋ ಐತೆ. ಒಂದ್ ತಗೋ ಚಿಕನ್ ತಿನ್ಕೋ. ಮುಚ್ಕೋಗ್ ನೀನ್ ಮಾತಾಡ್ಬೇಡ. ಎಂತ ಕೆಟ್ಟ ಆದ್ರೂ ಕ್ರೇಜಿ ಅವ ಈ ಆಡ್ಸಲ್ಲಿ ಯಾರು ಹೇಳಿ ವಿನ್ನರು? ಅವಿರೋಧ ಆಯ್ಕೆ ಮಾಡಿರೋ ನಮ್ಗೆ ಕಾಂಪಿಟೇಟರ್ ಇಲ್ಲ ನಮ್ಗೆ. ಮಸಾಲೆ ಎಲ್ಲ ಹಾಕಿ ಮಡಗಿದೆ ತಾನೇ ನಾನು. ಆಯ್ತು ಶಶಿಕಲ ಈ ಆಟದ ವಿನ್ನರ್ ಯಾರು ಹೇಳು? ನಾವು ಅಪ್ಪಿ ಅವರ ಈ ಬೈರತಿ ರಣಗಳು ದಾಟ್ಕೊಂಡವ್ರು ಆಗಲ್ಲ. ಎಲ್ಲಿಗ್ ನೀರ್ ಬಿಡ್ಬೇಕು? ನಮ್ಮ ಪನ್ನೀರ್ ಮುಟ್ಲಿ ಅವ್ರ ಮುಟ್ಬಿಡ್ಲಿ ಸಾಕು ರೊಟ್ಟ ಕುಡಿತೀವಿ. ಏನಂತ ಅದು ತಲೆ ಉಪಯೋಗಿಸ್ತೀವಿ ನಾವು. ಮೋಸ ಮಾಡಿ ಅವರು ಮೋಸ ಹೋಗೋರೆ ಅಷ್ಟೇ. ತಲೆ ಬಲ ಎರಡನ್ನೂ ಉಪಯೋಗಿಸ್ತೀವಿ. ಏನಂತ ಹೇಳ ಅಷ್ಟೇ. ಅಲ್ಲ ಅಟ್ಲೀಸ್ಟ್ ಅವ್ರ ಏನೋ ರೂಲ್ಸ್ ಹೇಳವ್ರ ನಮ್ಮ ಹತ್ರಕ್ ಬರಬಾರ್ದು ನಮ್ಮನ್ ಬಿಟ್ಬಾರ್ದು ಅಂತ ಏನು ಹೇಳಿಲ್ಲ. ನಾವ್ ಮಾಡಿದ್ರೆ ಸರಿ ಅಲ್ವ ಒಬ್ಳೆ? ಅದ್ರಲ್ಲಿ 2 ಪೀಸ್ ಇಟ್ಟವಿ. ನೀತಿ ನಿಯತ್ತಿಂದಾನೆ ಗೆಲ್ಬೇಕು ಅಂತ ಅನ್ಬಿಟ್ಟು ಬಹಳ ಚೆನ್ನಾಗಿದೆ ಸೂಪರ್. ಗೈಸ್ ನಾವ್ ಇವಾಗ ಸ್ಟಾರ್ಟ್ ಮಾಡ್ತಾ ಇವಿ ಮಾಡಕ್ಕೆ. ಗೊತ್ತಾಗಲ್ಲ ಅಮ್ಮ ಊಟ ಕೊಡ್ಬಮ್ಮ. ನೀವು ಎಲ್ಲ ಹಾಕ್ಬಿಡಕಲ್ಲ ಲೂ ಹಿಂಗ್ ಮಾಡ್ದಾರಲ್ಲ. ಹಿಂಗೆ ಮಾಡೋದ್ ನಂಗೆ ಗೊತ್ತಿರ್ಲಿಲ್ಲ. ಗೈಸ್ ಸಿಕ್ ಬಂದಾಗ ಮಾಡ್ತಾರೆ ಕಲಿದ ಯೂಟ್ಯೂಬ್ ನಿಲ್ಸ್ಬಿಟ್ಟ ಗೈಸ್ ನೋಡೋಣ. ನೀನ್ ಬಂದ್ ಹಾಳು ಮಾಡ್ತೀಯ ಬಂದ್ ತಿಂತೀಯ ಎಷ್ಟು ಬೇಕಾದ್ರೂ ತಿನ್ನು. ನಾವು ಅದು ನಿಮ್ ತರ ಡೊಂಗಿಗಳಲ್ಲ. ನಾವು ತಲೆ ಓಡಿಸ್ ಉಪಯೋಗ ಸ್ಟಾರ್ಟ್ ಆಡೋರು ಏನಂತಿಲ್ಲ. ತಕ್ಷಣ ಪೀಸ್ ಕೊಟ್ಟಿರಿ ನಾವು ಎತ್ಕೊಯ್ತಿದ್ವಾ? ಇಲ್ಲ ಪೀಸ್ ಕೊಡ್ಲಿಲ್ಲ. ಕೊಡು ಅಂದ್ರೆ ಕೈಗೆ ಸುಡಕ್ ಬತ್ತಿದ್ಲು. ಸುಡೋಲ್ ಇಲ್ಲೇ ಅವಳೆ ಬರೇ ಮುಟ್ಟೆ ಸ್ಕ್ರೂಸ್ ಆಗಿರೋರು ಅಂದ್ರೆ ನಾವು ಹಂಗೆ ಮಾಡ್ತೀವಿ. ನಿಂತೋ ತಲೆನೇ ಇಲ್ಲ. ಸ್ಕ್ರೂ ಲೂಸು ಗಿಲೂಸು ಅಂತ ಇಲ್ಲ. ಏನಕ್ಕೆ ಹೇಳ್ತಿದ್ಯಾ ಅವ? ಈ ಚಾಲೆಂಜ್ ವಿನ್ನರ್ ಯಾರವ? ಮಾಡಿಲ್ಲ ಮಾಡಿರೋದು ಎತ್ಕೋ ಗೆದ್ಬಿಟ್ಟ ಮಗ ಗೆದ್ಬಿಟ್ಟ. ಬರೀ ಮೋಸ್ತಾಟನೇ ಎಲ್ರು ಕೊಡಕಿಲ್ಲ. ಅವಾಗ ಏನ್ ಗೊತ್ತಾ ಇವಳು ಕೊಡೋದಿರ್ಲಿ ಮಾಡಿರೋದು 5 ಪೀಸು ಅಪ್ಪಂಗೊಂದ್ ಪ್ಲೇಟ್ ಹಾಕೊಡ್ಬೇಕು. ಇವ್ರನ್ನೇ ತಿಂತವ್ರೆ. ನಾನು ಒಂಚೂರು ಕೊಡವ ಅಂತ ಕೇಳಿದ್ವಿ. ನಾನು ಕೊಡ್ಲಿಲ್ಲ. ಒಂಚೂರು ಕೊಡ್ಲಿಲ್ಲ ಇವಳು. ಅದಕ್ಕೋಸ್ಕರ ಬಿದ್ನೆ ಎತ್ಕೊ ಓಡೋಂತ ಹೋಗ್ತಿದ್ದೆ. ನಾವು ಗೂಳಿ ಮುಂಚೆ ನಾನು ಹಂಗೆ ಪ್ಲಾನ್ ಮಾಡ್ಕೊಂಡಿದ್ದ. ನಮ್ಮ ಅಪ್ಪ ಆಕ್ಚುಲ್ ಆಗಿ ಹೆವಿ ಬೈದಿರೋದು ಇಷ್ಟೊತ್ತಿಗೆ. ಏನಕ್ಕೆ ಬೈದಿಲ್ಲ ಅಂದ್ರೆ 1ನೇ ರೀಸನು ನಮ್ಮ ಅಜ್ಜಿ, 2ನೇ ರೀಸನು ನಮ್ಮ ಅತ್ತೆ, 3ನೇ ರೀಸನ್ ಅಪ್ಪಿ ಗೂಳಿ. ಇಲ್ಲಾಂದ್ರೆ ಇನ್ನೂ ಬೈದ್ ಹಾಕ್ಬಿಟ್ಟಿರೋದು ಇಷ್ಟೊತ್ತಿಗೆ. ಅಪ್ಪ ಪಕ್ಕ ಅಲ್ವಾ? ಸರಿ ಒಂದ್ ಪೀಸ್ ತಿನ್ಸೋಡಾರಿ ನಿಮ್ಮ ಮಗನಿಗೋಸ್ಕರ. ಕೈ ಹಿಡಿದು ನಡೆಸೋ ಬೆಂತಟ್ಟಿ ಬೆಳೆಸೋ ನಿಮ್ಮ ಅಜ್ಜಿಂದ ಮೂಳು ತಿನ್ಸಿದ್ಯಲ್ಲ ಪುರಾಣಿ ನಾನು. ಅದೇ ಆಯ್ತು. ಅಪ್ಪನ ಕೈ ರುಚಿ ಅಮ್ಮನ ಕೈ ರುಚಿ ಅಷ್ಟೇನು ಚೆನ್ನಾಗಿಲ್ಲ ಬಿಡಿ. ಅಪ್ಪ ಪ್ರೀತಿಯಿಂದ ತಿನ್ಸಪ್ಪ. ಇನ್ನಂಗ್ ತಿನ್ನಿಸ್ತಾರ ಒದ್ರ ಜಾಸ್ತಿ ಇನ್ನಂಗ್ ತಿನ್ನಿಸ್ತಾರಲ್ಲ. ಡ್ಯಾಡಿ ಕೊಡೋದು ಇದು. ಡ್ಯಾಡಿ ಇದು ನಮ್ಮ ಕಡೆಯಿಂದ ಪನ್ನೀರ್ ಮಾಡಿರೋದು ನಿಮ್ಗೋಸ್ಕರ. 1 ಪೀಸ್ ಇದು ನಮ್ ಮಾಡಿರೋದು. ಅದನ್ನ ಟೇಸ್ಟ್ ಇಸ್ಕೊಬೇಡ. ಇದು ಸಸಾಂಕ ಅವ್ರದ್ದು. ಪ್ರೆಸೆಂಟೇಶನ್ ಮುಖ್ಯ. ಅವ ಹೆಂಗಿದವ ಏ ತಿನ್ಬೇಡ ಇರು. ಚೆನ್ನಾಗಿದ್ದು ಇದು ಚೆನ್ನಾಗಿದ್ದವ. ಇದ್ರ ಮುಂದೆ ಬೀಟ್ ಹೊಡಿಯಕ್ಕಾಗಲ್ಲ. ಏನೋ ಒಂದು ತಿನ್ನು ತಿನ್ನು ಹಸಿ ತಿನ್ನವ ತಿನ್ಬಿಟ್ಟು ಹೆಂಗಿದೆ ಹೇಳೋ. ತಿನ್ನವ ಇದೆಲ್ಲಿತ್ತಿದೆ ಅಣಬೆ ಅಣಬೆ ಅಲ್ಲ ಪನ್ನೀರ್ ಅಂತ ಅದು. ಹಾ ಚೆನ್ನಾಗಿದ್ದ ಇದು ಚೆನ್ನಾಗಿದೆ. ಯಾವ್ದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಜಾಸ್ತಿ? 2 ಚೆನ್ನಾಗವ. ನೀನವ್ವ ಇರು. ನಮ್ಮ ಅಪ್ಪ ಹೇಳ್ತೀನಿ. ನಮ್ಮ ಅಪ್ಪ ನ್ಯಾಯ ಕರೆಕ್ಟಾಗಿ ಕೊಡ್ತಿದೆ. ಅಪ್ಪ ಈ ಸೈಡ್ಗೆ ಹೋಗಲಿ. ಅಪ್ಪಂಗೇನು ಅನ್ನದ ಮೇಲೆ ಅನ್ನ ಬಡಿಸ್ತಾವ್ರೆ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು.
ಇನ್ನು ಅದು ತಿನ್ನಿ ಚಿಕನ್ ಚಿಕನ್ ಅಪ್ಪ ಇದನ್ನ ತಿನ್ಬಿಟ್ಟು ಟೇಸ್ಟ್ ಹೇಳಪ್ಪ. ಓಕೆ ಓಕೆ ಇದೇ ಚೆನ್ನಾಗದ ಕಣಪ್ಪ. ಕರೆಕ್ಟ್ ಆಗಿ ಪನ್ನೀರು ಮತ್ತೆ ಚಿಕನ್ ಎರಡನ್ನೂ ತಿನ್ಬಿಟ್ಟು ಹೇಳಪ್ಪ. ಗೈಸ್ ನಮ್ಮಪ್ಪ ಚಿಕನ್ ತಿಂತಾದೆ. ಚಿಕನ್ ಮುರಿಯಕ್ಕೆ ಆಯ್ತಲ್ಲ ಪಾಪ. ಚೆನ್ನಾಗಿರೋದು ಮಡಗಿದ್ರೆ ಇರ್ಲಲ್ಲ ಚಿಕನ್ ಇಸ್ ಚಿಕನ್ ಕಣ ಇರೋ ಒಪಿನಿಯನ್. ತಿನ್ನಪ್ಪ ಚಿಕನ್ ತಿಂದ. ಯಾವಾಗ ಪನ್ನೀರು ಇನ್ನೊಂದ್ಸತಿ ತಿನ್ನಪ್ಪ. ಪನ್ನೀರ್ ತಿನ್ನಪ್ಪ. ಪನ್ನೀರ್ ತಿಂತಾದೆ. ಚಿಕನ್ ಚೆನ್ನಾಗೈತಾ ಪನ್ನೀರ್ ಚೆನ್ನಾಗೈತಾ? ಹಾ ಚಿಕನ್ ಹೇಳಪ್ಪ ಅಪ್ಪ. ನ್ಯಾಯ ಅಂದ್ರೆ ನ್ಯಾಯ. ನಮ್ಮ ಅಪ್ಪಗೆ ಮೋಸ ಮಾಡಲ್ಲ ಬಿಡಲ್ಲ. ಒಂದ್ ಪೀಸ್ ಕೊಟ್ರು ಅಷ್ಟೇ ನಿಯತ್ತಾಗಿ ಹೇಳುತ್ತೆ. ಯಾವ್ದಪ್ಪ ಅಪ್ಪ ನೀನ್ ಏನ್ ಡಿಸಿಷನ್ ನಿಂಗೆ ಅಲ್ಲ ಹೆಂಗ್ ಪೆಂಡಿಂಗ್ ಇಡ್ಸಿರೋದ್ ನೋಡು. ಈ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ರಕ್ಷಿತರ ಅನ್ನಂಗೆ ನಾವ್ ನೋಡಿ ಹಿಂಗ್ ಕೈಗ ಕೂತಿರೋ ನಮ್ಮಪ್ಪ ತಿನ್ಬಿಟ್ಟು ಆಟಾಡಿಸ್ತಾರ. ಇದು ಇಲ್ಲ ಖಂಡಿತವಾಗ್ಲು ನಾನು ತಿಂದನೆ ಹೇಳದ್ ತಪ್ಪು. ಹಾ. ಚಿಕನ್ ಚೆನ್ನಾಗಲ್ಲ. ಯಾಕೆ ಬಿಡ್ದೆ? ಒಂದೇ ಗೆದ್ದಿದ್ದು. ಸರಿ ಆಯ್ತು ಅವ್ರಿಗೆ 500 ರೂಪಾಯಿ ಕೊಡಪ್ಪ. ಎಷ್ಟು ಮೋಸ ಮಾಡಿ ನೀವು ಗೆಲ್ಲಕ್ಕಾಗಿಲ್ವಲ್ಲ. ಚೆನ್ನಾಗಿ ಮಾಡಿಲ್ವಲ್ಲ ದೇವ್ರ ಆಗಲ್ಲ ಬೇಡ ಕಣವ. ಸರಿ 500 ರೂಪಾಯಿ ಕೊಡಪ್ಪ ಅವ್ರಿಗೆ. 500 ರೂಪಾಯಿ ಇಸ್ಕೊಡ್ತೀನಿ ಅಂತ ಹೇಳಿದೆ. ಓಹೋ ಒಳ್ಳೆ ಕಾಸು ಸಿಗ್ತದೆ ಗಾಯ್ಸ್. ಮೋಸದಿಂದ ಆಡಿ ಗೆದ್ದಿರೋ ನಿಮಗೆ ಇದೆ ಬಾರೆ ಅಪ್ಪಿ. ಪ್ರೈಸ್ ತಗೋಬರಲಿ. ಪ್ರೈಸ್ ತಗೋಬಾ. ಅಪ್ಪಿ ಪ್ರೈಸ್ ತಗೋಬಾ. ಅದಕ್ಕೆ ಯಾಕೆ ದುರಂಕಾರ ಆಡ್ತಿದ್ಯಾ? ಪ್ರೈಸ್ ಆಟ ತರ ಆಡಿದ್ರೆ ಮಾತ್ರ ಗೆದ್ದಿದ್ಯಾ ತಾನೆ ಹೆಂಗಿದ್ರು. 550 ತಗೊಳ. ಪ್ರೈಸ್ ಇಸ್ಕೊಳಕಾದ್ರೂ ನೀಟಾಗಿ ಬಂದು ಇಸ್ಕೊ. ಪ್ರೈಸ್ ನನ್ನಿಂದ ಕೊಡ್ತಾರೆ, ನಮ್ಮ ಅಪ್ಪನಿಂದ ಕೊಡ್ತಾರೆ. ದುಡ್ಡು ಕರೆಕ್ಟಾಗಿ ಕೊಟ್ಟಿದೀವಿ ನಾವು. ಮೋಸ ಮಾಡೋ ಜಯಮನ್ನ ಇಬ್ರು 250 ತಗೊಳ್ರಿ. ಬೇಡ ಕೊಡ್ಬೇಡ ಮೋಸ ಮಾಡೋದು ನಮ್ ಇಷ್ಟೆಲ್ಲ ಬರ್ದಿಲ್ಲ. ಗೈಸ್ ಮುದ್ದೆ ಮತ್ತೆ ಮಟನು ಎಲ್ರು ಹೆಂಗ್ ಕುದ್ಕೊ ಸಾಲ ತಿಂತ. ಎಲ್ರು ಹೆಂಗ್ ಸಾಲ ಕೂತು. ಅಯ್ಯೋ ಪೋಸ್ ನೋಡ್ಲ ಒಂದು ಕ್ಯಾಮ್ರಾ ಎತ್ತಿದ ತಕ್ಷಣ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮಚ್ಚ. ನಿನ್ ಬರ್ತ್ಡೇ ಮುಗ್ದಾಗ ಕಳ ನಿನ್ನೆ. ಮತ್ತೆ ಥ್ಯಾಂಕ್ ಯು ಅಂತಿದ್ಯಾ? ನೆನೆ ಮಾಡೋದು ಇವತ್ತು ನೋಡ್ತದೆ ಅಷ್ಟಕ್ಕೆ. ಅಡ್ವಾನ್ಸ್ ಅಂದ್ರೆ ಮಚ್ಚ ಮುಂಚೆ ಮಾಡೋದು. ಬರ್ತಡೇ ಆಗಿದ್ದ ಮುಂಚೆ ಆಯ್ತು ಮುಗ್ದೋಗಿರೋ ಬರ್ತಡೆ ಅಂತ ಮುಗ್ದೋಗಿರೋ ಬರ್ತಡೇ ಹ್ಯಾಪಿ ಬರ್ತಡೇ ಬೇಗ. ಆರಾಮ ಬ್ರೋ? ಏನಾಯ್ತದ ಬ್ರೋ? ಕಾಲು ವಾಸ ಅಂತ ಉಂಟು. ಏನಂತ ಕಲ್ತ್ಬಿಟ್ಟಿದ್ವಿ. ನಮ್ಮ ಮತ್ತೆ ಬತ್ಬಿಟ್ಟಿದಂಗೆ ಮಾಡ್ತೀನಿ ಅಂತ. ಏನಾಗಿದೆ ತೋರ್ಸೆ? ನಾನ್ ಬೇಕಾಗಿತ್ತು ಎಲ್ಲಿಟ್ಟಿದ್ದು ನಿಂಗೆ ಗೊತ್ತಿಲ್ವೇನೆ? ನೋಡ್ಲಿಲ್ವೇನೆ? ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗೈಸ್ ಬೆಳಗ್ಗೆ ಟೊಮೆಟೊ ಹಣ್ಣು ಸುರಿಬೇಕು. ಇದೆಲ್ಲ ನಮ್ಮದೇ ಟೊಮೆಟೊ. ಇದನ್ನ ಸುರಿಸ್ಬೇಕು ಇವಾಗ. ಗೈಸ್ ಇದು ಲೇಡೀಸ್ ಫಿಂಗರ್ ಅಂತ. ಗೈಸ್ ನಾಷ್ಟ ಮಾಡ್ತಾವನಿ. ಇವಾಗ ಟೈಮ್ 10:54 ಆಗುತ್ತೆ. ಒಂದು ಹೋಟ್ಲಿಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು ಅಂದ್ಕೊಳ್ಳಿ. ಇನ್ನೂ ಟೊಮೆಟೊ ಹಣ್ಣು ಸುರಿದಿಲ್ಲ. ಇವಾಗ ಮತ್ತೆ ಹೋಗ್ಬಿಟ್ಟು ಸುರಿಬೇಕು ಜಲ್ದಿ ತಿನ್ಕೊಂಡು. ಗೈಸ್ 3 ತಿಂಗಳು ಕಷ್ಟಪಟ್ಟಿರೋದಕ್ಕೆ ಸಿಕ್ಕಿರೋ ಫಲ ಇದು. 655 kg ಆಗದೆ 17 ರೂಪಾಯಿ ರೈಟು. 11,149 ರೂಪಾಯಿ ಸಿಗ್ತದೆ. ಇದು ನಮಗೆ ನಾವು ರೈತರಿಗೆ ಸಿಕ್ಕಿರೋಂಥ ಫಲ. 3 ತಿಂಗಳು ಕಷ್ಟಪಟ್ಟಿರ್ತೀವಿ. ಇಲ್ಲಿ ಬಂದ್ಬಿಟ್ಟು ರೈ ಸುರಿಬೇಕು, ಟೊಮೆಟೊ ಸುರಿಬೇಕು. ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿ ನೋಡಿ. 10 ಸಾವಿರಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಅಂದ್ಬಿಟ್ಟು. ಚಿನ್ನು ಫೋನ್ ನೋಡ್ತಿದ್ಯಾ? ಯಾವ ರೆಡಿ ಆಗ್ಬಿಟ್ಟಿದ್ಯ ಹಿಂಗೆ ಬೆಳ್ಳಗೆ? ಹೆಂಗ್ ಮಾಡಿ ಊರಲ್ಲಿ ಮನೆ ಕಂಡು ಎದ್ದು ಸ್ವಲ್ಪ ಓಡಾಡ. ಆಕ್ಟಿವ್ ಆಗಿರೋ ಏನಾಗಲ್ಲ. ಏನಿಸ್ತು ತೋರ್ಸ್ಕೋರು ಆಸ್ಪತ್ರೆಗೆ. ಯಾರೋ ಹುಚ್ಚಿ ಬಂದವಳೇನೋ ಮಟ್ಟಿಗೆ. ಪ್ಲೀಸ್ ಗೈಸಿ ಗಣಪತಿ ಮಾಡೋದು ಒಪ್ಪಿ ಸಕ್ಕದಾಗಿ ಮಾಡೋಳಲ್ವ. ಕ್ರೇಜಿ ಚೆನ್ನಾಗೈತೆ. ಸಾಲ ತಗೊಂಡಾಗ ತಲೆನ ಕಟ್ ಮಾಡಿಸ್ಬಿಟ್ಟ ಅಂತ ಏನದೇವ ಸರ್ತೀನಿ ಹೇಳ್ತೀನಿ. ಎಲ್ಲಕ್ಕೂ ಸರತಿ ಹೆಸರು ಅಂತ. ಸರತ್ತು ಏನ ತಿನ್ನುವಂತರ ತಿಂದೆ ಅಂದಿ. ಹಂಗನ್ನಿಲ್ಲ ನೀನು ಡೈರೆಕ್ಟ್ ಬಿಸಿಕ್ಕೆ ಒಂದೇ ಇರೋ. ನಿಂಗೆ ಯಾಕೆ ಅಷ್ಟೊಂದು ಖುಷಿ?
ಅದಕ್ಕೆ ಅಷ್ಟೊಂದು ಇಷ್ಟವಾ ನಿಮಗೆ ಲೂಸ್ ಲೂಸ್ ಹಂಗ ಆಡ್ತಾರೆ ಪಾಸ ಸಾಕು ಮಾನ ಮರ್ಯಾದಿರೋ ಹಿಂಗೆಲ್ಲ ಆಡೋಣ ಅಯ್ಯೋ ನಿಂತ ಒಬ್ಬರಿಗೆ ತುಂಬಿ ತುಳುಕ್ತಾ ಇದೆ ಬಿಡವ ಇಡೀ ಊರಿಗೆ ಹಂಚ್ಬೋದು ಇದ್ರೆ ನಾನು ಇವತ್ತೇ ಸೋತ ಬಿಡವನು ಅನ್ಸ್ಕೊಂಡು ಇನ್ನೂ ಬದುಕಿದೆಯಲ್ಲ ಅವ ಸೂಪರ್ ಬಿಡ ಗೈಸ್ ಮನೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮಸ್ತೆ ಚೆನ್ನಾಗಿದ್ದೀರಾ ಆರಾಮ ನೀವೊಬ್ಬರೇ ಬಂದಿದ್ದೀರಾ ನಾನು ಒಬ್ಬನೇ ಬಂದು ಗೈಸ್ ನಮ್ಮ ಅಮ್ಮಂಗೆ ಆಪರೇಷನ್ ಮಾಡಿರೋದು ನೋವು ಬಂದ್ಬಿಟ್ಟು ಅಳ್ತಿತ್ತಂತೆ ಅದು ನೋಡ್ಬಿಟ್ಟು ಅಪ್ಪಿನೂ ಅಳ್ತಿದ್ಲಂತೆ ನನ್ನ ನಂಬಲ್ಲ ನೀನು ಗೊತ್ತಿರೋದ ನಿಜ ನಂಬಲ್ಲ ಕಡೆ ನಮ್ಮ ಅಣ್ಣ ಹತ್ತವನೇ ಅಂದ್ರೆ ಪಕ್ಕ ಬಿಡೋದು ತುಡಿದ್ರೆ ಏನವ ಸೇಬು ಸೇಬು ಕಿತ್ಲೇನೆಲ್ಲ ಅವರ ತಾಂತಿನ ಕಡೆ ನಾವೇ ತಿನ್ನೋದು ನಿನ್ನ ಮಗಳು ತಿಂದಾಳೆ ಏನೋ ಅಪ್ಪ ಅಮ್ಮಂಗೆ ಆಪರೇಷನ್ ಮಾಡಿರೋದು ನೋವು ಕಾಣಿಸ್ಕೊಬಿಟ್ಟಿದಂತೆ ಕಣಪ್ಪ ಹೊಸಿ ಕೇರ್ ಮಾಡೋಗ ಪ್ರೀತಿಯಿಂದ ಆಯ್ತು ಕಣಪ್ಪ ಅಲ್ಲಿ ಚಿನ್ನು ಏನಾಗಿದೆ ಅಂತ ಕೇಳು ಚಿನ್ನು ರೆಸ್ಟ್ ಮಾಡಿ ಚಿನ್ನು ಗೈಸ್ ನಮ್ಮ ಚಿನ್ನಿ ನಿಂಗೆ ನೋಡಕ್ ಬೇಜಾರಾಯ್ತು ಅಮ್ಮ ಅಳ್ತಿದೆಯಮ್ಮ ಸುಮ್ಮನೆ ಹೋಗು ಸರ್ ನಂಗೆ ಸಣ್ಣ ಸುಮ್ಮನೆ ಮೈಯೆಲ್ಲ ಸರಿ ಹೊಸ್ಕೊ ಮನಿಗೂ ಆಯ್ತು ಇನ್ನೊಂದು ರಕ್ತ ತಗೊಂಡು ಹಾಕೊಂಡ ಬೇಡ ಕಣ ಹೋಗು ಸರಿ ಮುಲ್ಕ ರೆಸ್ಟ್ ಮಾಡು ಸಸಾಂಕ್ ಬ್ರೋ ಗೈಸ್ ಎಲ್ಲರಿಗೂ ಗುಡ್ ನೈಟ್ ನಾಳೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ ಇಲ್ಲ ಇವತ್ತು ನೋಡಿ ಎಲ್ಲಿಗೆ ಮುಗಿಸ್ಬಿಡ್ತೀನಿ ವಿಡಿಯೋ ಇಷ್ಟ ಆಗಿದೆ ನನಗದ್ನಿ ನಾಳೆ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ಕೊದ್ನಿ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರೋ ಲವ್ ಜಾಸ್ತಿ ಗೈಸ್ ಏನಾದರೂ ಹೊಸ್ದಾಗಿ ಯಾವ್ದಾದ್ರು ಕಂಟೆಂಟ್ ಐಡಿಯಾಗಳು ಕೊಡಿ ಯೋಚನೆ ಮಾಡಿ ಹೊಸ ತಲೆ ಕೆಟ್ಟಾಗ ಆಗ್ಬಿಟ್ಟದೆ ಲವ್ ಜಾಸ್ತಿ ಟಾಟಾ ಬಾಯ್ ಬಾಯ್